ಕ್ಲಿಕ್ ಮಾಡು. ಸ್ಮೈಲ್. ದತ್ತು, ಫ್ಯಾಮಿಲಿ ಫೋಟೋಲಿ ಎಲ್ರೂ ಇರ್ತಾರೆ, ಒಂದಿಬ್ರು ಮುಖ ಎಣ್ಣೆಣ್ಣೆ ಆಗಿದ್ರು ಗೊತ್ತಾಗೋದಿಲ್ಲ. ಈಗ ನೀವಿಬ್ರೇ ತೆಗೆಸ್ಕೋತಾ ಇದ್ದೀರಾ ಅಲ್ವಾ, ದೃಷ್ಟಿ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಂಗೆ ಅನ್ಸಲ್ವಾ? ದೃಷ್ಟಿ ಬೊಟ್ಟು ಕಂದ, ಪುಟ ಏನಾಯ್ತು? ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಒಂದ್ ನಿಮಿಷ ಬಾ ಇಲ್ಲಿ. ಅಮ್ಮ, ಅದೇನೇ ಇದ್ರು ನನ್ ಮುಂದೆನೇ ಮಾತಾಡು, ನಾನೇನ್ ಚಿಕ್ಕ ಹುಡುಗ ಅಲ್ಲ. ಕಂದ, ಹೇಳಮ್ಮ, ಏನಾಯ್ತು? ಅಮ್ಮ, ಅಕ್ಕನ ಮಾತಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಅಲ್ಲಿ ಅಕ್ಕನ ಜೊತೆ ಹೇಮಾ ಚಿಕ್ಕಮ್ಮವರು ಇದ್ರು. ಹೇಮಾ ಚಿಕ್ಕಮ್ಮವರು ಅಕ್ಕನ ಜೊತೆ ಮಾತಾಡ್ತಾ ಅವಳ ಹಳೆ ಘಟನೆಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ, ನಿನ್ಗಿನ್ನೂ ತತ್ತಿನ ಮೇಲೆ ಪ್ರೀತಿ ಇಲ್ವಾ, ನೀನು ಅವನ್ನ ಬಯಸ್ತಿಲ್ವಾ, ನಿನ್ ತಂಗಿ ಜೊತೆ ಮಾತಾಡು ಅಂತೆಲ್ಲ ಹೇಳ್ತಿದ್ರಮ್ಮ. ಅವ್ರು ಅಷ್ಟೆಲ್ಲ ಮಾತಾಡಿದ್ರು. ಅಕ್ಕ ಒಂದೇ ಒಂದು ಮಾತು, ನಾನು ನನ್ನ ತಂಗಿ ಮತ್ತೆ ಅವಳ ಗಂಡನ ಮಧ್ಯೆ ಹೋಗಲ್ಲ ಅಂತ ಹೇಳಲಿಲ್ಲಮ್ಮ. ನಂಗೆ ಗೊತ್ತಿತ್ತು ಅವಳು ತೋರ್ಸ್ಕೊಳ್ಳೋದೇ ಒಂದು, ಇರೋದೇ ಇನ್ನೊಂದು ಅಂತ. ಅಮ್ಮ, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ತಾನೆ. ಅಕ್ಕ, ಈಗ್ಲಾದ್ರೂ ನನ್ನ ಮಾತು ನಂಬಕ್ಕ. ರೂಪಕ್ಕ ಈ ಮನೆಗೆ ಬಂದಿರೋದ್ರಿಂದ ಯಾವ್ದೋ ಕೆಟ್ಟ ಉದ್ದೇಶ ಇದೆ. ಏಯ್, ಸುಮ್ನಿರೋ, ಏನೇನು ಮಾತಾಡ್ಬೇಡ ನೀನು. ನೋಡು ಕಂದ, ರೂಪ ಅವತ್ತೇ ಹೇಳಿದ್ಲಲ್ವಾ, ನಿನ್ನ ಬುದ್ಧಿಯವ್ರ ಮಧ್ಯ ಅವಳು ಯಾವತ್ತೂ ಬರೋದಿಲ್ಲ ಅಂತ. ಪದೇ ಪದೇ ಒಂದೇ ವಿಷಯ ಕೇಳ್ತಿದ್ರೆ ಅವಳು ಎಷ್ಟಂತ ಉತ್ತರ ಕೊಡ್ತಾಳೆ ಅಲ್ವಾ? ನೋಡು, ನಿನ್ ಮನ್ಸಲ್ಲಿ ಏನೇನೋ ಇಟ್ಕೋಬೇಡ. ಅವಳ ಮನ್ಸಲ್ಲೂ ಅಷ್ಟೇ ಕೆಟ್ಟ ಉದ್ದೇಶ ಇಲ್ಲ ಕಂದ. ನನ್ನ ಮಗಳು ತನ್ನ ತಂಗಿ ಬಾಳನ್ನ ಹಾಳು ಮಾಡೋಷ್ಟು ಕೆಟ್ಟ ಮನ್ಸೋಳಲ್ಲ ಕಣೆ. ಅಮ್ಮ, ಅಕ್ಕ ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ, ಆದರೂ ಒಂದೇ ಒಂದು ಮಾತಾದರೂ ಆಡ್ಬೋದಿತ್ತಲ್ಲ. ಅವಳು ಮೊದಲೇ ಹಳೇದನ್ನೆಲ್ಲ ನೆನ್ಸ್ಕೊಂಡು ತುಂಬ ನೋವಲ್ಲಿದ್ದಾಳೆ ಕಣೆ. ಹೇಮಮ್ಮವ್ರು ಏನೇನೋ ಮಾತಾಡ್ತಾರೆ ಅಂತ ಅವಳು ಯಾಕೆ ಉತ್ತರ ಕೊಡಬೇಕು? ನೋಡು, ಅವಳ ನೋವೇ ಅವಳಿಗೆ ಜಾಸ್ತಿ ಆಗಿದೆ. ನೀ ಏನೇನೋ ಯೋಚನೆ ಮಾಡಿ ನಿಮ್ಮ ಅಕ್ಕನ ಬಗ್ಗೆ ನೀ ಕೆಡ್ದಾಗ ಅನ್ಕೋಬೇಡ್ವೆ. ಅಮ್ಮ, ಅಲ್ಲಮ್ಮ. ಹೇಯ್, ಬಾಯಿ ಮುಚ್ಕೊಂಡಿರು, ಏನೇನು ಮಾತಾಡಬೇಡ ನೀನು. ನೀನ್ ಹೀಗ್ ಮಾತಾಡೋದ್ರಿಂದಾನೆ ಇವಳ ಮನ್ಸಲ್ಲಿ ನೂರಾರು ರೀತಿ ಅನುಮಾನ ಶುರು ಆಗಿರೋದು. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ದೊಡ್ಡವ್ರು ಮಾತಾಡ್ತಾ ಇಲ್ವೇ ಮತ್ತೆ ಬಾಯ್ ಆಗ್ತಾನೆ. ಬೆತ್ತಿಗೆ ಬೇಕು ಕುಂತಿಗೆ ಬಾಯ್. ಸೈಲೆಂಟ್. ದತ್ತ ಕೂಡ ಹೆಂಡತಿ ಜೊತೆಗೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾನೆ ಅಂತ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಆ ದೇವ್ರ ದೊಡ್ಡವನು,
ಈ ದಿನ ಕೂಡ ನೋಡೋ ಹಾಗೆ ಮಾಡ್ತಾ. ನಾನು ಬಸ್ಸು ಮನೇಲಿ ಈ ಥರ ಸೊನ್ನೆ ಮಾಡೋದು ತುಂಬ ಡೇಂಜರು. ವಿಕಾಸ್ ರೆಡಿನಾ? ಸ್ಟಾರ್ಟ್ ಮಾಡಿ ಮತ್ತೆ. ಬಜರಂಗಿ ಸೈಲೆಂಟ್ ಅಲ್ಯಾಕೆ ನಿಂತಿದ್ದೀರಾ? ಬನ್ನಿ. ಪರವಾಗಿಲ್ಲಮ್ಮ, ಫ್ಯಾಮಿಲಿ ಫೋಟೋ ಅಲ್ವಾ? ನೀವು ನಮ್ಮ ಫ್ಯಾಮಿಲಿ ಅಲ್ವಾ? ಅದು ಹಾಗೆಲ್ಲಮ್ಮ. ಬಜರಂಗಿ ಇನ್ವಿಟೇಷನ್ ಬೇಕಾ? ಅಮ್ಮ, ತುಂಬಿದ ಕುಟುಂಬ ನೋಡಕ್ಕೆ ಖುಷಿ ಆಗತ್ತೆ. ನಿನ್ ಖುಷಿನೇ ನನ್ ಖುಷಿ. ಇಂಥ ಸಮಯದಲ್ಲಿ ರೆಡಿಯಾಗಿ ಬರೋದ್ರಲ್ಲಿ ನನ್ನ ಹೆಂಡತಿಗಿಂತ ಬೇರೆ ಯಾರೂ ಇಲ್ಲ. ಅಕ್ಕ, ಅದು ಸಾರಿ. ಏನಾಯ್ತು? ಅದು ಅಮ್ಮ ಒಂದ್ ಕಡೆ ದೃಷ್ಟಿ, ಒಂದ್ ಕಡೆ ದೃಷ್ಟಿ ಕೂತ್ರೆ ಚೆನ್ನಾಗಿರತ್ತಂತ ಅನಿಸ್ತು. ಅಂದ್ರೆ ಫೋಟೋಗೆ ಗಂಡ ಹೆಂಡತಿ ಒಟ್ಟಿಗೆ ಕೂತ್ರೆ ಅಂತ ಅಲ್ವಮ್ಮ? ಒಳ್ಳೆ ಐಡಿಯಾ. ಹಾ, ಶರು, ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಕೂತ್ಕೋಬೇಕು, ಒಟ್ಟಿಗೆ ನಿಂತ್ಕೋಬೇಕು. ದೃಷ್ಟಿ ಮತ್ತೆ ದತ್ತ ಗಂಡ ಹೆಂಡತಿ ಅವರಿಬ್ರು ಒಟ್ಟಿಗೆ ಕೂತ್ಕೊಳ್ಳಿ. ನೀನು ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೋ. ಕ್ಲಿಕ್ ಮಾಡು. ಸ್ಮೈಲ್. ದತ್ತು, ಫ್ಯಾಮಿಲಿ ಫೋಟೋಲಿ ಎಲ್ರೂ ಇರ್ತಾರೆ. ಒಂದಿಬ್ರು ಮುಖ ಎಣ್ಣೆಣ್ಣಾಗಿದ್ರು ಗೊತ್ತಾಗೋದಿಲ್ಲ. ಈಗ ನೀವಿಬ್ರೇ ತೆಗೆಸ್ಕೊತಾ ಇದ್ದೀರಾ ಅಲ್ವಾ? ದೃಷ್ಟಿ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಂಗೆ ಅನ್ಸಲ್ವಾ? ಮೇಕಪ್ ನನಗೆ ಬೇಡ. ಅಯ್ಯೋ, ಯಾಕೆ ಬೇಡ ದೃಷ್ಟಿ? ನಾನೇ ನನ್ನ ಕೈಯಾರ ನಿನಗ್ ಮುದ್ದಾಗಿ ಮೇಕಪ್ ಮಾಡ್ತೀನಿ. ನಿನ್ ಮುಖ ಪಳಪಳ ಅಂತ ಗೋಲ್ಡ್ ತರ ಹೊಳಿಯುತ್ತೆ. ನನಗೆ ಬೇಡ ಚಿಕ್ಕಮ್ಮವ್ರೆ. ಅಕ್ಕ, ದೃಷ್ಟಿ ಹೇಗಿರಲೋ ಹಾಗೆ ಇರಲಿ. ದತ್ತು, ಗೋಲ್ಡ್ ಕಲರ್ ಮೇಕಪ್ ಮಾಡಿದ್ರೆ ದೃಷ್ಟಿ ಮುದ್ದಾಗಿ ಬೆಳ್ಳು ಕಾಣ್ತಾಳ್ಕಣೋ. ಅಕ್ಕ, ಹೇಳಿದ್ನಲ್ಲ, ದೃಷ್ಟಿ ಹೀಗ್ ನೋಡಕ್ಕೆ ಇಷ್ಟ. ಮೇಕಪ್ ಬೇಡ, ಬೇಡ. ನೋಡು ದೃಷ್ಟಿ, ನಿನ್ನ ಮುದ್ದಾಗಿ ಬೆಳ್ಳಗ್ ಮಾಡ್ತೀನಿ ಅಂದ್ರು ದತ್ತು ಬೇಡ ಅಂತಿದ್ದಾನೆ. ಸರಿ, ಹೇಗಿದೆಯೋ ಹಾಗೆ ತೆಗೆಸ್ಕೊ.
ಪದೇ ಪದೇ ಬಣ್ಣದ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರಿಗೇನಾದ್ರೂ ಸತ್ಯ ಗೊತ್ತಾಗೋಯ್ತಾ? ಛೆ, ಹೇಗ್ ಗೊತ್ತಾಗತ್ತೆ? ಸಾಧ್ಯನೇ ಇಲ್ಲ. ಅಲ್ಲ, ಏನ್ ನಡೀತಿದೆ ಅಂತ. ರೀ, ಅಳ್ತಿದ್ದೀರಾ? ಇಲ್ಲ ಯಜಮಾನ್ತಿ, ಇದು ಖುಷಿ ಕಣ್ಣೀರ್ ದೃಷ್ಟಿ. ನಾನು ರೌಡಿಸಮ್ ಫೀಲ್ಡಿಗೆ ಬಂದಮೇಲೆ ಮದುವೆ ಅನ್ನೋದು ನನ್ನ ಪಾಲಿಗಿಲ್ಲ, ಇದೆಲ್ಲ ಒಂದು ಕನಸಂತ ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಮದುವೆ ಆಗಿದೆ. ಅಮ್ಮ ಅಕ್ಕ ಆಸೆ ಈಡೇರಿತು. ಈಗ ನೋಡ್ ದೃಷ್ಟಿ, ನನ್ನ ಕುಟುಂಬ ಪೂರ್ತಿಯಾಗಿದೆ. ತುಂಬಿದ ಕುಟುಂಬ ನೋಡೋಕೆ ಎಷ್ಟು ಖುಷಿ ಆಗತ್ತೆ. ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೆ ನಾನು. ಪ್ರೀತಿನ ದಾರೆ ಎರೆದ್ಬಿಟ್ಟೆ ನಿನ್ನ ದೃಷ್ಟಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗಿಷ್ಟೊಂದು ಪ್ರೀತಿ ತೋರಿಸೋ ಹೆಂಡತಿ ಸಿಗ್ತಾಳೆ ಅಂತ. ನನ್ನ ಕುಟುಂಬನ ನಾನಷ್ಟೇ ಇಲ್ಲ, ನನಗಿಂತ ಜಾಸ್ತಿ ಕಾಳಜಿ ತೋರಿಸ್ತೀಯ. ಏನೇ ಸಮಸ್ಯೆ ಬರಲಿ ಅದನ್ನ ಬೇರೆಯವ್ರ ಮೇಲೆ ಹೊರೆ ಹಾಕಿಸ್ದೆ ಅದನ್ನ ನೀನು ನಿಭಾಯಿಸ್ತೀಯ. ಇದಕ್ಕಿಂತ ನೀನು ಬೇಕು ದೃಷ್ಟಿ. ನೀನ್ ಬರೀ ನನ್ನ ಹೆಂಡತಿ ಅಲ್ಲ, ನನ್ನ ಶಕ್ತಿ, ನನ್ನ ಧೈರ್ಯ ಎಲ್ಲ ನೀನು. ನನ್ನ ಕುಟುಂಬಕ್ಕೆ ಆ ದೇವ್ರು ಕೊಟ್ಟ ವರ ನೀನು. ಶರು, ಇವತ್ತು ದತ್ತನ್ ಕನಸು ನನ್ಸಾಯ್ತು. ಈಗಲಾದರೂ ದತ್ತನ ದೃಷ್ಟಿನ ದೂರ ಮಾಡ್ತೀನಿ ಅನ್ನೋ ನಿನ್ನ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಇದು. ಯಾಕೆಂದ್ರೆ ದತ್ತ ಇವತ್ತು ಫೋಟೋ ಶೂಟ್ ಮಾಡೋ ಟೈಮಲ್ಲಿ ನಿನಗಿಂತ ದೃಷ್ಟಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಿನ್ಗೆ ಅರ್ಥ ಮಾಡಿಸಿದ್ದಾನೆ. ಈಗಲಾದರೂ ನೀನು ಎಚ್ಚೆತ್ಕೊಂಡ್ರೆ ನಿನಗೆ ಒಳ್ಳೇದು. ನಾನಿರುವಾಗ ಅವರಿಬ್ರು ಖುಷಿ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ಯಾ ಕಿಶೋರ್? ಎಷ್ಟು ಜಂಬದಿಂದ ಈ ಮಾತು ಹೇಳ್ತಿದ್ಯಲ್ಲ. ಈ ಜಂಬನ ನೆಲಸಮ ಮಾಡೋದು ನನಗೆ ತುಂಬಾ ಸುಲಭ ಕಿಶೋರ್. ದತ್ತು ಇವಾಗ ಖುಷಿಯಾಗಿರ್ಬೋದು, ಮುಂದೆನೂ ಹೀಗೆ ಇರ್ತಾನೆ ಅಂತ ಏನಿಲ್ವಲ್ಲ. ಅವನು ಖುಷಿ ಕಿತ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ.